ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು 14 ಸೈಟ್ ಅನ್ನು ವಾಪಸ್ ನೀಡಿರುವ ಬಗ್ಗೆ ಪತ್ರ ಬರೆದಿರೋದಕ್ಕೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೇನೇ ಶಾಸಕ ಶ್ರೀವತ್ಸ ಇಬ್ಬರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಇವಾಗ ಇಡಿ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ 2.5 ತಿಂಗಳು ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವೂ ಆಗ್ತಿರಲಿಲ್ಲ. ಈಗ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಬರ್ತಾ ಇರಲಿಲ್ಲ. ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೆಲಿ ಇಟ್ಕೊಳ್ಳೋದಲ್ಲೇ ಬರೀ ನಿಮಗೆ ಬಹುಪರಾಕ್ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ. ಪ್ರತಿಯೊಂದು ಹೆಜ್ಜೆಲೂ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಹಗರಣನೇ ಆಗಿಲ್ಲ ಅಂದರು ಹೆಲಿಕಾಪ್ಟರ್ಲಿ ಮೈಸೂರಿಗೆ ಬಂದರು, ಹಗರಣ ಆಗಿಲ್ಲ ಅಂದರು ವೆಂಕಟಾಚಲಪತಿ ನೇತೃತ್ವದ ಕಮಿಟಿ ಮಾಡಿದ್ರು, ಹಗರಣ ಆಗಿಲ್ಲ ಅಂದರು ದೇಸಾಯಿ ಆಯೋಗ ರಚನೆ ಮಾಡಿದ್ರು, ಹಗರಣ ಆಗಿಲ್ಲ ಅಂತ ಹೇಳಿದ್ರು ವೃತ್ತಪತ್ರಿಕೆಯಲ್ಲಿ ಪತ್ರ ಬರೆದ್ರು. 1-2 ಎಡವಟ್ಟುಗಳು ಮಾಡ್ಕೋತಾ ಇರೋದು. ತಪ್ಪು ಮಾಡಿಬಿಟ್ಟು ಈಗ ತೊಗೊಂಬಿಡಿ ಕ್ರಯಪತ್ರ ರದ್ದು ಮಾಡಿಬಿಡಿ ಅಂದ್ರೆ ಮಾಡ್ಬಿಡೋಕ್ಕಾಗುತ್ತಾ ಇತ್ತು. ಇದೆಲ್ಲವೋ ಅವ್ರಿಗೆಲ್ಲೋ ನೆನ್ನೆ ಅನಿಸಿದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಹಿತಶತ್ರುಗಳ ಮಾತು ಕೇಳಿಬಿಟ್ಟಿದ್ದೀನಿ ಅಂತ ಅನಿಸಿದೆ. ಆ ಮುಖಾಂತರ ಮನೆಯವರು ಸರೆಂಡರ್ ಮಾಡಿರುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಈಗ ಕಾಲ ಮಿಂಚಿದೆ, ಯಾವ ಕಾರಣಕ್ಕೂ ಸೈಟನ್ನು ರದ್ದು ಮಾಡೋಕ್ಕಾಗಲ್ಲ, ವಾಪಸ್ ಕೊಡೋ ಪ್ರಶ್ನೆನೇ ಬರೋಲ್ಲ ಅಂತ ನಾನು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಮೋದ್, ಇದೀಗ ಸೈಟ್ ಅನ್ನ ವಾಪಸ್ ಕೊಡುವಂತ ಪತ್ರ ಏನಿದೆ, ಅದಾದ ನಂತರ ಈಗ ಸಾಮಾನ್ಯರಿಗಿರುವಂತ ಪ್ರಶ್ನೆ ಏನಂತಂದ್ರೆ, ಈ ಮೂಲಕ ಸಿದ್ದರಾಮಯ್ಯ ಏನಾದರೂ ಸೇಫ್ ಆಗಿರ್ತಾರ ಸೈಟ್ ಅನ್ನ ವಾಪಸ್ ಮಾಡಿದ ಕೂಡಲೇ ಅಂತ. ಜೊತೆಗೆ ವಿಪಕ್ಷಗಳು ಕೂಡ ಹೇಳ್ತಿರುವಂತದ್ದು ಅದೇನೆ, ಸೈಟ್ ವಾಪಸ್ ಕೊಟ್ಟರು ಅಂತಲ್ಲ, ಅವ್ರು ತಪ್ಪವರು ಒಪ್ಕೊಂಡಿದ್ದಾರೆ. ಜೊತೆಗೆ ಯೂಟರ್ನ್ ಸಿದ್ದರಾಮಯ್ಯ ಅಂತ ಕರಿಬೋದಾ ಅಂತ ಕುಮಾರಸ್ವಾಮಿ ಕೂಡ ಪ್ರಶ್ನೆ ಮಾಡಿದ್ರು. ಸೊ ಈ ಸೈಟ್ ವಾಪಸ್ ನೀಡ್ತಾ ಇರುವಂತದ್ದು ಏನು ಈ ಕೇಸ್ನಲ್ಲಿ ಏನು ಸೂಚನೆ ಕೊಡುತ್ತೆ, ಎಷ್ಟು ಮಟ್ಟಿಗೆ ಸೇಫ್ ಆಗ್ಬೋದು ಸಿದ್ದರಾಮಯ್ಯ ವಿಚಾರದಲ್ಲಿ ಅಂತ? ಅವಿನಾಶ್, ಈಗಾಗಲೇ ಪತ್ರವನ್ನು ಬರೆದಿದ್ರು ಕೂಡ ಅದು ಕೇವಲ ಪತ್ರವಾಗಿಯೇ ಇರುತ್ತೆ ವಿನಃ ಸೈಟನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ, ಅಥವಾ ಎಲ್ಲೂ ಕೂಡ ಸೈಟನ್ನು ಮೂಡಕ್ಕೆ ಹಸ್ತಾಂತರ ಮಾಡಿರುವಂಥ ಪ್ರಕ್ರಿಯೆ ಇದುವರೆಗೂ ಕೂಡ ಆರಂಭವಾಗಿಲ್ಲ. ಅಫ್ಕೋರ್ಸ್ ಈಗ ಪತ್ರವನ್ನು ಬರೆದು ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈಗ ವಾಪಸ್ ಕ್ರಯಪತ್ರವನ್ನು ರದ್ದು ಮಾಡಿ ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ ಅದಿರುವಂಥ ಪ್ರಶ್ನೆ. ಹೀಗಾಗಿ ಈ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ತನಿಖೆ ಮೇಲೆ ಪರಿಣಾಮ ಬೀರೋದಕ್ಕೆ ಅಲ್ಲಿ ಕ್ಯಾನ್ಸಲೇಷನ್ಸ್ ಆಗಬೇಕಾದಂತ, ಅಂದರೆ ಟೆಕ್ನಿಕಲಿ ಫಿಸಿಕಲಿ ಕ್ಯಾನ್ಸಲೇಷನ್ ಆಗಬೇಕಾಗತ್ತೆ. ಅವರ ಸೈಟ್ ಏನಿದೆ ಸೈಟು ಮೂಡಾಗಿ ಹಸ್ತಾಂತರ ಆಗಬೇಕಾಗತ್ತೆ. ಆದರೆ ಈಗಾಗಲೇ ಇಡಿ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸೈಟನ್ನು ಕೂಡ ಅಟ್ಯಾಚ್ ಮಾಡಿದ್ರೆ, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಪ್ರಕರಣ ಹೋಗಿದೆ, ಅದರ ಜೊತೆಗೆ ಇಡಿ ಕೂಡ ಎಂಟ್ರಿ ಆಗಿದೆ. ಈ ಸಂದರ್ಭದಲ್ಲಿ ಆ ಸೈಟ್ಗಳನ್ನು ಅಟ್ಯಾಚ್ ಮಾಡಿದ್ರೆ ಆವಾಗ ಖಂಡಿತವಾಗಲೂ ಯಾರು ಹಸ್ತಾಂತರ ಮಾಡ್ತಾರೆ, ಕೇವಲ ಪತ್ರವಾಗಿ ಮಾತ್ರ ಸೀಮಿತವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ಜೊತೆಗೆ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಲೋಪದೋಷಗಳೇನಾಗಿದೆ ಅದನ್ನು ಮುಚ್ಚಿಕೊಳ್ಳುವಂಥ ಒಂದಿಷ್ಟು ಒಂದು ಆಪ್ಷನ್ಸ್ಗಳನ್ನ ಮುಖ್ಯಮಂತ್ರಿಗಳು ಹುಡುಕಿರ್ಬೋದು ಅಥವಾ ಕಾನೂನು ತಜ್ಞರು ನೀಡಿರ್ಬೋದು. ಆದರೆ ತಾಂತ್ರಿಕವಾಗಿ ಕೂಡ ಇನ್ನೂ ಕೂಡ ಸೈಟ್ ಹ್ಯಾಂಡ್ ಓವರ್ ಆಗಿಲ್ಲ. ಈ ಕಾರಣಕ್ಕೋಸ್ಕರ ಆ ಸಂಕಷ್ಟ ಇನ್ನೂ ಹಾಗೇ ಇದೆ. ತನಿಖೆ ಮೇಲೆ ಎಷ್ಟು ಪರಿಣಾಮ ಬರುತ್ತೆ ಅದು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಆಗಿರುವಂಥ ನಷ್ಟವನ್ನು ನಾವು ಭರ್ತಿ ಮಾಡಿಕೊಟ್ಟಂತೆ ಅಂತ ಹೇಳ್ತಾ ಇದ್ರು ಕೂಡ, ಅಂದರೆ ಈಗ ಕ್ಲೈಮ್ ಇದ್ದಂಥದ್ದು ಮುಖ್ಯಮಂತ್ರಿಗಳ ಸೈಟ್ನಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ 62 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂಥದ್ದು ಒಂದು ಆರೋಪ, ಅಂದರೆ ಅವರ ಮಾತುಗಳನ್ನೇ ಹೇಳೋದಾದರೆ. ಹೀಗಾಗಿ ಅದನ್ನು ಮತ್ತೆ ಮರುಭರಣ ಮಾಡಿದ್ದೀವಿ ಅಂತ ಹೇಳ್ಬೋದು. ಆದರೆ ಇದನ್ನು ಪ್ಲೀಡ್ ಗಿಲ್ಟಿ, ಅಂದರೆ ತಪ್ಪನ್ನು ಒಪ್ಕೊಂಡಂಗಾಗತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಎಲ್ಲ ವಿಪಕ್ಷಗಳು ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಅವಿನಾಶ್, ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಬಿಜೆಪಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತು. 2011ರಲ್ಲಿ ಯಡಿಯೂರಪ್ಪನವರು ರಾಚನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ಸೈಟ್ನ ವಿಚಾರವಾಗಿ ಅವರು ಕೂಡ ಆ ಒಂದು ಸೈಟ್ಗಳನ್ನು ವಾಪಸ್ ಮಾಡಿದ್ರು. ಅಂದರೆ ಅವರಿಗೆ ಮಾನಿಟರಿ ಬೆನಿಫಿಟ್ ಆಗಿತ್ತು ಅನ್ನುವಂಥ ಆರೋಪ ಬಂದಂಥ ಸಂದರ್ಭದಲ್ಲಿ ಸೈಟನ್ನು ವಾಪಸ್ ಮಾಡಿದ್ರು. ಈಗ ಇವರು ಕೂಡ ವಾಪಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ ಏನು ಆರೋಪ ಮಾಡಿದ್ರು ಅಂದರೆ, ತಪ್ಪೇ ಮಾಡದೇ ಇದ್ರೆ ಸೈಟ್ ಯಾಕೆ ವಾಪಸ್ ಮಾಡ್ತಾ ಇದ್ರು ಅಂತ ಪ್ರಶ್ನೆಯನ್ನು ಇಟ್ಟಿದ್ರು. ಈಗ ಇದೇ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಇಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ನಮ್ಮ ಪ್ರಕರಣನೇ ಬೇರೆ, ಅವ್ರ ಪ್ರಕರಣನೇ ಬೇರೆ ಅಂತ. ಏನಿವೆ ರಾಜಕೀಯದಲ್ಲಿ ಅಂದಾದಂಥ ಘಟನೆಗಳು, ಅವತ್ತು ಸಿದ್ದರಾಮಯ್ಯನವರು ಆಡುವಂಥ ಮಾತುಗಳು ಇವತ್ತು ಪ್ರತಿಧ್ವನಿಯಾಗಿ ಹೊಸ ಸ್ವರೂಪದಲ್ಲಿ ಅವರಿಗೆ ಕೇಳಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಮೋದ್.